ಸಂಸತ್ ಭವನದಲ್ಲಿ ದುಷ್ಕರ್ಮಿಗಳಿಂದ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ನಿಂದ ಆಕ್ರೋಶ ವ್ಯಕ್ತವಾಗಿದೆ. ಭದ್ರತೆ ಕಲ್ಪಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಅಂತ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದು ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಿಜೆಪಿ ಭಾವನಾತ್ಮಕ ಜನರನ್ನ ಕೆರಳಿಸುವಂತ ಕೆಲಸ ಮಾಡ್ತಾ ಇದೆ. ಅಂದ್ರೆ ಭಾವನಾತ್ಮಕವಾದಂತಹ ಅಸ್ತ್ರ. ದೇಶದ ಸಂಸತ್ ಭವನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇಗುಲವಿದ್ದಂತೆ. ರಕ್ಷಣೆ ನೀಡುವಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಜವಾಬ್ದಾರಿಯುತ ಸರ್ಕಾರಿ ಸೌಲಭ್ಯ ದೊರಕಿಸುವಲ್ಲಿ ವಿಫಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡಿ, ರಾಜ್ಯಾದ್ಯಂತ ಕಿಚ್ಚು ಹೊತ್ಕೊಂಡಿದೆ ಇದು. ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ನಿಷ್ಕ್ರಿಯಗೊಂಡ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಘೋಷಣೆ ಕೂಗಿದ್ದಾರೆ. ಭದ್ರತಾ ವೈಫಲ್ಯ ಇದು, ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ, ಪ್ರತಾಪ್ ಸಿಂಹ ರಾಜೀನಾಮೆ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಹೋರಾಟನ ಮಾಡಿದೆ. ಇದನ್ನ ನಾವು ಇನ್ನು ಗಟ್ಟಿಯಾದ ನ್ಯಾಯ ಸಿಗ್ತಿದ್ದಂಥ ಸಂದರ್ಭದಲ್ಲಿ ಈ ಗಟ್ಟಿಯಾದ ಧ್ವನಿಯನ್ನ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ನಮ್ಮೆಲ್ಲ ಎಲ್ಲ ನಮ್ಮ ಮುಖಂಡರು ಸೇರಿ ಎಲ್ಲ ಸಾರ್ವಜನಿಕರು ಈ ಧ್ವನಿಯನ್ನ ಎತ್ತಿಡಿತಾರೆ ಅನ್ನುವಂಥ ಭರವಸೆಯೊಂದಿಗೆ ಈ ಅವಕಾಶಕ್ಕಾಗಿ ಯುದ್ಧದ ಪರವಾಗಿ ಜವಾಬ್ದಾರಿಯುತವಾಗಿರುವಂಥ ಈ ಹೋರಾಟನ ಮಾಡಿದೆ. ಇದನ್ನ ನಾವು ಇನ್ನು ಗಟ್ಟಿಯಾದ ನ್ಯಾಯ ಸಿಗ್ತಿದ್ದಂಥ ಸಂದರ್ಭದಲ್ಲಿ ಈ ಗಟ್ಟಿಯಾದ ಧ್ವನಿಯನ್ನ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ನಮ್ಮೆಲ್ಲ